ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ನಾಳೆ ಮೇ 7 ಮತದಾನದ ದಿನ. ಮತದಾನ, ಕನ್ಯಾದಾನ, ಭೂದಾನ, ಯಾವುದೇ ಒಂದು ಮಗು ಮನೆಯಲ್ಲಿ ಹುಟ್ಟಿದರೆ ದೋಷ ನಿವಾರಿಸಲು ದಾನ ಕೊಡುವಂಥದ್ದು. ನಾವು ಕನ್ಯಾದಾನ ಮಾಡಬೇಕಾದ್ರೆ ಊರಲ್ಲಿರುವ 4-6 ಜನನ ಕೇಳ್ತೀವಿ, ಆ ಹುಡುಗ ಹೇಗೆ, ಅವ್ರ ಮನೆ ಹೇಗೆ ಅಂತೇಳಿ. ಅದೇ ರೀತಿಯಾಗಿ ಭೂದಾನದ ಬಗ್ಗೆ ಮಾತನಾಡೋದಾದರೆ, ನಮ್ಮ ಮನೆಯಲ್ಲೇ ಇದ್ದು ನಮ್ಮನ್ನು ಮೆಚ್ಚಿಸಿ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರಿಗೆ ಭೂದಾನವನ್ನು ಮಾಡುವಂಥದ್ದು. ಮೊದಲೆಲ್ಲ ಭೂದಾನ ಮಾಡ್ತಿದ್ರು, ಈಗಿಲ್ಲ. ಯಾಕಂತಂದರೆ ಭೂಮಿನೇ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಇದೆ. ಅದೇ ರೀತಿಯಾಗಿ ಒಂದು ಮಗು ಹುಟ್ಟಿದಾಗ ಅವನ ಜಾತಕವನ್ನು ನೋಡಿ, ಜಾತಕದಲ್ಲಿ ದೋಷ ಇದೆ ಅಂತೇಳಿ ಸ್ವಾಮಿಯನ್ನು ಕೇಳಿ ದಾನ ಕೊಡುವಂಥದ್ದು. ಅಂದರೆ ಕನ್ಯಾದಾನ ಮಾಡಬೇಕಾದ್ರೆ, ಭೂದಾನ ಮಾಡಬೇಕಾದ್ರೆ, ಅಥವಾ ಒಂದು ಮಗುವಿನ ದೋಷ ನಿವಾರಣೆಗೆ ದಾನ ಮಾಡಬೇಕಾದ್ರೆ 10 ಜನನ್ನು ಕೇಳುವಂಥ ನಾವು ಮತದಾನ ಮಾಡಬೇಕಾದ್ರೆ ಯಾರನ್ನೂ ಕೇಳೋದಿಲ್ಲ. ಯಾರೋ ಒಬ್ಬ ಲೀಡ್ರ್ ಬಂದು ಏನೋ ಹೇಳ್ತಾನೆ, ಯಾರೋ ಒಂದಿಷ್ಟು ಏನೋ ಕೊಡ್ತಾರೆ, ಅವ್ರಿಗೆ ಮತದಾನ ಮಾಡಿಬಿಡ್ತೀವಿ. ಹೌದಾ? ಒಂದು ಮತದಾನವನ್ನು ನಾವು ಇಷ್ಟೇ ಸೀರಿಯಸ್ ಆಗಿ ತಗೋಬೇಕು. ಆಗ ಖಂಡಿತವಾಗ್ಲೂ ದೇಶದಲ್ಲಿ ಬದಲಾವಣೆ ಆಗಲು ಸಾಧ್ಯ. ಅಷ್ಟು ಬದಲಾವಣೆ ಆಗುತ್ತಂತ ನನಗಂತೂ ನಂಬಿಕೆ ಇಲ್ಲ. ಯಾಕಂತಂದರೆ ನಮ್ಮ ಜನರ ಮನಸ್ಥಿತಿನೇ ಆಗಿದೆ. ಇರಲಿ ಬಿಡು. ಆದರೆ ನಾವು ಒಂದ್ಸರಿ ಆಲೋಚನೆ ಮಾಡಬೇಕು. 2014 ನಂತರ ಏನಾದರೂ 10 ವರ್ಷಗಳ ಹಿಂದೆ ಏನಾದರೂ ಬದಲಾವಣೆ ಆಗಿದೆಯಾ? ಮೊದಲು ಹೇಗಿದ್ವಿ, ಹೇಗಿಲ್ಲ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಂತಂದರೆ 18 ವರ್ಷ ಮೇಲ್ಪಟ್ಟಂತವರೇ ನಾವು ಮತದಾನವನ್ನು ಮಾಡುವಂಥದ್ದು. ಓಕೆನಾ? ಹಂಗಾಗಿ 10 ವರ್ಷದ ಇತಿಹಾಸ ನಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಯಾರನ್ನ ಚೂಸ್ ಮಾಡಿದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂತೇಳಿ ಆಲೋಚನೆ ಮಾಡಿ ನಿಮ್ಮ ಅಮೂಲ್ಯವಾದ ಒಂದು ಮತವನ್ನು ಹಾಕೋದಕ್ಕೆ ಪ್ರಯತ್ನಿಸಿ. ಇಲ್ಲಿರುವಂಥ ಯಾವುದೇ ಅಭ್ಯರ್ಥಿ ಆಗಿರ್ಬೋದು ನಿಮ್ಮನ್ನು ಆಳೋದಿಲ್ಲ. ನಿಮ್ಮನ್ನು ಆಗಿರಬೇಕಾಗಿರುವಂಥದ್ದು ನರೇಂದ್ರ ಮೋದಿ BJPಯಿಂದ ಆದರೆ, ಅಥವಾ ಕಾಂಗ್ರೆಸ್ಸಿಂದ ಆದರೆ ರಾಹುಲ್ ಗಾಂಧಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಪಕ್ಷ ಅಲ್ಲ, ಕಾಂಗ್ರೆಸ್ನೂ ಅಲ್ಲ, BJPನೂ ಅಲ್ಲ. ಓಕೆನಾ? ಒಂದು ಒಳ್ಳೆ ವ್ಯಕ್ತಿಯನ್ನು ಚೂಸ್ ಮಾಡಿದರೆ ದೇಶದ ಭವಿಷ್ಯನೇ ಚೇಂಜ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೇ ನಾಯಕ ಬರಲಿ, ಎಲ್ಲರನ್ನೂ ಪರಿಪೂರ್ಣವಾಗಿ ಚೇಂಜ್ ಮಾಡಿಬಿಡ್ತಾನೆ ಅನ್ನೋದು ತಪ್ಪು. ಯಾಕಂತಂದರೆ ಒಂದು ಮನೆಯಲ್ಲಿ 3 ಜನ ಮಕ್ಕಳಿದ್ರೆ 3 ಜನ ಮಕ್ಕಳನ್ನು ನಿಭಾಯಿಸೋದು ಒಬ್ಬ ತಂದೆಯಿಂದ ಆಗೋದಿಲ್ಲ. ಒಬ್ಬನು ಒಳ್ಳೆಯನಾಗಿರ್ತಾನೆ, ಮತ್ತೊಬ್ಬನು ಕೆಟ್ಟವನಾಗಿರ್ತಾನೆ, ಇನ್ನೊಬ್ಬನು ಮತ್ತೇನೋ ಆಗಿರ್ತಾನೆ. 3 ಜನನ ನಿಭಾಯಿಸೋಕ್ಕಾಗದ ತಂದೆಗೆ 140 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶವನ್ನು ನಿಭಾಯಿಸುವಂಥ ಪ್ರಧಾನಿ ಅಷ್ಟು ಈಸಿ ಅಲ್ಲ. ಉತ್ತಮರಲ್ಲಿ ಯಾರು ಉತ್ತಮರು ಅನ್ನೋದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಂತಂದರೆ ಯಾರೋ ನಮಗೇನೋ ಹೇಳಿದ್ರು ಅಂತೇಳಿ ಅದನ್ನೇ ಕೇಳೋದಲ್ಲ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ದೇವರು ನಮಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ನಾವು ಖಂಡಿತವಾಗ್ಲೂ ಇಲ್ಲಿ ಬಳಸಬೇಕು. ಮತದಾನ ಅನ್ನೋದು ನಿಜಕ್ಕೂ ಕನ್ಯಾದಾನ, ಭೂದಾನಕ್ಕಿಂತ ಅಮೂಲ್ಯವಾದದ್ದು ಅನ್ನೋದು ನನ್ನ ಭಾವನೆ. ನೀವು ನಾಳೆ ವೋಟ್ ಹಾಕಬೇಕಾದ್ರೆ ಯಾರಿಗೆ ಹಾಕಬೇಕು ಅಂತೇಳಿ ಒಂದು 10 ನಿಮಿಷ ಆಲೋಚನೆ ಮಾಡಿ. ನಮ್ಮ ಹಿಂಬಾಲಿಕರು ಏನೋ ಹೇಳಿದರು, ಯಾರೋ ನಮಗೆ ಏನೋ ಕೊಟ್ಟರು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಯಾಕಂತಂದರೆ ಈ ಒಂದು ಮತದಾನ ಏನಿದೆಯಲ್ಲ, ದೇಶದ ಭವಿಷ್ಯ. ಕೆಳಗಿನ ಎಲೆಕ್ಷನ್ ಅಂದರೆ ಗೊತ್ತಿಲ್ಲ. ಇದು ಯಾಕಂದರೆ ದೇಶ ಮುಖ್ಯ. ಫಸ್ಟ್ ಆಫ್ ಆಲ್ ನಾವು ಭಾರತೀಯರು, ನಮ್ಮ ಭಾರತ ಚೆನ್ನಾಗಿರಬೇಕು. ಯಾವುದೋ BJP ಪಕ್ಷ, ಕಾಂಗ್ರೆಸ್ ಪಕ್ಷ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅದು ಆಗಲೂಬಾರದು. ಫಸ್ಟ್ ಆಫ್ ಆಲ್ ಇಂಡಿಯಾ, ಆಮೇಲೆ ಎಲ್ಲನೂ. ಓಕೆನಾ? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ನಾಳೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ, ರೈಟ್ ವ್ಯಕ್ತಿಗೆ ಮತದಾನ ಮಾಡಿ ಅಂತೇಳಿ ಹೇಳ್ತಾ ಇದ್ದೀನಿ. ನಾನು ಕಾಂಗ್ರೆಸ್ಸು ಅಲ್ಲ, BJP ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ.